ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ನ್ಯಾಮತಿ ಎಸ್ಬಿಐ ಬ್ಯಾಂಕ್ ಎದುರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಂಗಾರ ಸಿಕ್ಕರೂ ಗ್ರಾಹಕರಿಗೆ ಬ್ಯಾಂಕ್ ಹಿಂದಿರುಗಿಸಿಲ್ಲ. ಗ್ರಾಹಕರ ಪರ ಪ್ರತಿಭಟನಾ ಸ್ಥಳಕ್ಕೆ ರೇಣುಕಾಚಾರ್ಯ ಬಂದಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಡಿಸಿ ಎಸ್ಪಿಯ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. 2 ದಿನದಲ್ಲಿ ಚಿನ್ನಾಭರಣವನ್ನ ಹಿಂದಿರುಗಿಸುವುದಕ್ಕೆ ಒತ್ತಾಯ ಮಾಡಲಾಗಿದೆ. ಬೇಡಿಕೆ ಈಡೇರದಿದ್ರೆ ಸೋಮವಾರ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಅಂದ್ರೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ಪಟ್ಟಣದ ಎಸ್ಬಿಐ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಕಳ್ಳತನ ನಡೆದಿದ್ದಂಥ ಪ್ರಕರಣ ಇದು. ಬಂಗಾರವನ್ನ ಪೊಲೀಸರು ಎಸ್ಬಿಐ ಶಾಖೆಗೆ ಹಿಂದಿರುಗಿಸಿದ್ರೂ ಕೂಡ ಗ್ರಾಹಕರಿಗೆ ಆ ಒಡವೆಯನ್ನ ಬ್ಯಾಂಕ್ ಅಧಿಕಾರಿಗಳು ಹಿಂತಿರುಗಿಸಿಲ್ಲ, ರಿಟರ್ನ್ ಮಾಡಿಲ್ಲ. ಗ್ರಾಹಕರಿಂದ ಬ್ಯಾಂಕ್ ವಿರುದ್ಧವಾಗಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಪ್ರತಿಭಟನಾ ಸ್ಥಳಕ್ಕೆ ಗ್ರಾಹಕರ ಪರವಾಗಿ ಮಾಜಿ ಶಾಸಕ ರೇಣುಕಾಚಾರ್ಯ ನಿಂತಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಮತ್ತು ಡಿಸಿ ಹಾಗೆ ಎಸ್ಪಿ ಜೊತೆಗೆ ರೇಣುಕಾಚಾರ್ಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. 2 ದಿನದಲ್ಲಿ ಸಮಸ್ಯೆಯನ್ನ ಬಗೆಹರಿಸಬೇಕು, ಗ್ರಾಹಕರಿಗೆ ಬಂಗಾರವನ್ನ ರಿಟರ್ನ್ ಮಾಡಬೇಕು, ಇಲ್ಲವಾದ್ರೆ ಸೋಮವಾರ ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಮಾಜಿ ಶಾಸಕರಾದ ರೇಣುಕಾಚಾರ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವ್ದು ಡಿಸ್ಪ್ಯೂಟ್ ಇಲ್ರಿ, ಅವ್ರು ಇಟ್ಟು ದಾಖಲೆ ಇರುತ್ತೆ, ಎಲ್ಲ ಇರುತ್ತೆ, ಕೊಡ್ಬೇಕು. ನಾನು ಡಿ.ಸಿ ಅವ್ರಿಗೆ 2-3 ಸರಿ ಮಾತಾಡಿ, ತಮಗೂ ಮಾತಾಡಿದ್ದೆ. ಇದು ಭಾಳ ವಿಕೋಪಕ್ಕೆ ಹೋಗ್ತೀರಿ, ನಾಳೆ ದೊಡ್ಡ ಗಲಾಟೆ ಆಗತ್ತೆ ನೋಡಿ. ಇದ್ರ ಬಗೆಹರಿಸ್ತೀವಿ. ಇವ್ರು ಬ್ಯಾಂಕ್ನವರು 509 ಜನ ಕಸ್ಟಮರ್ಸು ಬಂಗಾರ ಇಟ್ಟದ್ದು ಇಟ್ಟ ಮೇಲೆ ಕಳಿಯೋದು. ಕಸ್ಟಮರ್ಸ್ ಈ ಸರಿ ಇಲ್ಲಿ ಐಡೆಂಟಿಫೈ ಬೈ ದಿ ಕಸ್ಟಮರ್ಸ್. ಇಲ್ಲಿ ಟೋಟಲ್ ಗೋಲ್ಡ್ ಲೋನ್ ಪ್ಯಾಕೆಟ್ಸ್ ಲಾಸ್ಟ್ ಇದು 509 ಏನ್ರಿ, ಸಿಕ್ಕದ್ದು 409. ಹೌದ್ರಾ? ಈ ಕಡೆ ಐಡೆಂಟಿಫೈ. ನಾನು ಹೇಳೋದು, ಈಗ ಯಾರು ಎಷ್ಟು ತೊಂದರೆ ಇರ್ತಾರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತೆ. ಡಾಕ್ಯುಮೆಂಟ್ಸ್ ಇದ್ದೇ ಇರುತ್ತಾ? ಈಗ ಒಂದೇ ಚೈನು ಆಯಿತು ನಂದು ಅಂತಾರೆ. ಈಗ ನೀವು ಇಟ್ಟರೆ ಡೇಟು ನಿಮ್ಮ ಹತ್ರ ರೆಕಾರ್ಡ್ಸ್ ಇರಲ್ಲೇನ್ರಿ? ರೆಕಾರ್ಡ್ಸ್ ಇರುತ್ತಲ್ಲ, ಆ ರೆಕಾರ್ಡ್ ಪ್ರಕಾರ ಯಾರಿಗೂ ಮೋಸ ಆಗಬೇಡ, ಅನ್ಯಾಯ ಆಗಬೇಡ. ತಡೀಲಿ ಹೇಳ್ತೀನಿ. ಈಗ ಎಷ್ಟು ಬಂಗಾರ ಇಟ್ಟಿದ್ದಾರೆ, ಈಗ ಸಿಕ್ಕುದೆಲ್ಲ ನಮಗೆ ಬೇಕಾಗಿಲ್ಲ. ಎಲ್ಲರೂ ಇವರು ಮೆಸೇಜ್ ಹಾಕ್ಯಂತಾರೆ, ಪೂರಾ ಸಿಕ್ಕಿದವು ಕೂಡ ಅಲ್ರಿ. ಒಂದು ಮೆಸೇಜ್ ಹಾಕ್ಯಂದು ಆ ಥರ ಇಲ್ಲಿ ನಾನು ಒಬ್ಬರು